ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಬಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜಗಳು ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಚ್ಚಿ ಮತ್ತು ಅಂಜು ಮದುವೆ ಒಂದು ದೊಡ್ಡ ಬಿರುಕು ಬಿಟ್ಟಿದೆ. ಆ ಬಿರುಕು ಎಷ್ಟು ಬೇಗ ಪ್ಯಾಚಪ್ ಆಗುತ್ತಾ? ನಚ್ಚಿ ಇವಳು ಆಡಿರೋ ಮಾತನ್ನು ಕ್ಷಮಿಸ್ತಾನ? ಭೂಮಿ ಯಾವುದಾದ್ರೂ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳ? ಅಜಿತ್ ಅವರು ಕಾಪಾಡ್ತಾರಾ? ಇಲ್ಲಿ ಶಾರದಮ್ಮನ ಈ ದೇವಯಾನಿ ಕಿಡ್ನಾಪ್ ಮಾಡಿಬಿಟ್ಲ ಅಥವಾ ಅಜಿತ್ ಕೈಯಲ್ಲೇ ಸಿಕ್ಬಿದ್ಲಾ? ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ಶ್ರವಣ್ ಅವರು ಹೇಳ್ತಾರೆ, ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಭೂಮಿ ಈ ರೀತಿ ಸೀಕ್ರೆಟ್ ಆಪ್ರೇಷನಲ್ಲಿ ಭಾಗವಹಿಸಿದ್ದಾಳೆ ಅಂದಾಗ, ಸಾಹೇಬ್ರೆ ಅದು ಪೊಲೀಸ್ ಡ್ರೆಸ್ ಹಾಕ್ದೇ ಕಲರ್ ಡ್ರೆಸ್ ಹಾಕೊಂಡೋಗಿ ಕಳ್ಳರನ್ನ ಹಿಡಿತಾರಲ್ವ, ಕಳ್ಳರನ್ನ ಸುಳ್ಳರನ್ನ ಕೊಲೆಗಾರನ ಅದಾ ಅಂತ ಕೇಳ್ತಾಳೆ ಭಾಗ್ಯಮ್ಮ. ಹೌದು ಭಾಗ್ಯಮ್ಮ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಭೂಮಿಗೆ ಏನೂ ಗೊತ್ತಿಲ್ಲ, ಅವಳಿಗೆ ಅನುಭವನೇ ಇಲ್ಲ ಸಾಹೇಬ್ರೆ, ಅವಳಿಗೆ ಏನಾದರೂ ಅಪಾಯ ಆಗ್ಬಿಟ್ರೆ ಅಂತ ಭಯಪಟ್ಟಾಗ ಹಾಗೇನೂ ಆಗಲ್ಲ ಭಾಗ್ಯಮ್ಮ. ಎಲ್ಲ ಅವ್ರವ್ರಿಗೆ ಏನೇನು ಬೇಕು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೊಗೊಂಡೇ ಹೋಗಿರ್ತಾರೆ. ಅವ್ರ ಜೊತೆ ಆಯುಧಗಳು ಕೂಡ ಇರ್ತವೆ ಅಂತ ಹೇಳಿ ನಮ್ಮ ಶ್ರವಣ್ ಸಾಹೇಬರು ಹೇಳ್ತಾರೆ. ಸೊ ಹೇಳಿದಾಗ, ಹೌದು, ಜೊತೆಗೆ ನಿಮ್ಮ ಅಳಿಯ ಕೂಡ ಇದ್ದಾನಲ್ವಾ ಭೂಮಿ ಜೊತೆ, ನನ್ನ ಸೊಸೆ ಮಾತ್ರ ಇರೋದಾ? ನಿಮ್ಮ ಅಳಿಯನೂ ಇದ್ದಾನೆ, ಅವ್ನು ನೋಡ್ಕೊಳ್ತಾನೆ ಬಿಡಿ ಅಂತ ಸಂಗೀತ ಕೂಡ ಹೇಳ್ತಾಳೆ. ಈ ಕಡೆ ದೇವಯಾನಿದೊಳಗೆ ಫುಲ್ಲು ಹೆಂಗಾರ ಮಾಡಬೇಕು, ಇಷ್ಟು ತಲೆ ಕುಂತಿರುತ್ತಕ್ಕೀಗಂದ್ರೆ ಹೆಂಗಾರ ಮಾಡಬೇಕು ಈ ದೇವಯಾನಿನ ಈ ಶಾರದನ ಇದೇ ಸರಿಯಾದ ಸಮಯ, ಹೆಂಗೂ ಈ ಅಜಿತ ಭೂಮಿ ಬರಲಿಕ್ಕೆ ಇನ್ನೂ ಸಮಯ ತಗೊಳುತ್ತೆ. ಈ ಒಂದು ಗ್ಯಾಪಲ್ಲೇ ನಾನು ಈ ಶಾರದನ ಹೆಂಗಾರ ಮಾಡಿ ಕಿಡ್ನಾಪ್ ಮಾಡಬೇಕು ಅನ್ನೋ ಒಂದು ಕ್ರೂರ ಬುದ್ಧಿ ತಲೆಯಲ್ಲಿ ಬಂದುಬಿಡುತ್ತೆ. ಸೊ ಹೆಂಗಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಟೆನ್ಷನ್ ಮಾಡ್ಕೊಂಡು ರೂಮ್ಗೆ ಹೋಗ್ತಾಳೆ. ಅಲ್ಲಿ ಅಂಜು ಇದ್ದವಳು ಫುಲ್ ಸೈಲೆಂಟಾಗಿ ಕುಂತಿರ್ತಾಳೆ. ಏನಾಯ್ತು ನಿನಗೆ, ಯಾಕೆ ಸೈಲೆಂಟ್ ಆಗಿದೆಯಾ ಅಂದಾಗ, ಅಮ್ಮ ಅದು ಅಂತೇಳಿ, ಏನಾಯ್ತು ಹೇಳು, ಮತ್ತೆ ನೆರವೇಟ್ ಮಾಡ್ಕೊಂಡೆ ಅಂದಾಗ, ಅಮ್ಮ ಅದು ನಚ್ಚಿ ಅಂದರೆ ಅವಳನ್ನು ತುಂಬ ಪ್ರೀತಿ ಮಾತಾಡ್ತಿರ್ತಾನೆ. ಅವಳ ಹಳೆಯ ಲವರ್ನ ನೆನಪು ಮಾಡ್ತಾಳೆ. ಅನಯ್ಯ ಜೊತೆಗೂ ಕೂಡ ನೀನು ಇದೇ ರೀತಿ ಪ್ರೀತಿಯಿಂದ ಎಲ್ಲ ಇರ್ತಿದ್ಯಾ ಅಂತ ಕೇಳಿದಾಗ, ಅವಳನ್ನು ಮರೆತು ಇವಳನ್ನು ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಾನೆ. ಮದುವೆಗೆ ಮುಂಚೆ ಏನು ಪ್ರೀತಿ ಇರಲಿಲ್ಲ, ಆದರೂ ಕೂಡ ಮದುವೆ ಆದಮೇಲೆ ಸಿಕ್ಕಾಪಟ್ಟೆ ಲವ್ ಮಾಡ್ತಿದ್ದಾನೆ ಪಾಪ ನಚ್ಚಿ. ಸೊ ಇವಳು ಕೇಳಿದಾಗ ಅವ್ನಿಗೆ ಕೋಪ ಬರುತ್ತೆ. ಕೋಪ ಮಾಡ್ಕೊಂಡು ಹೋಗಿರ್ತಾನೆ. ಅಯ್ಯೋ ದಡ್ಡಿ, ಏನೇ ನೀನು, ಎಂಥವಳೆ ನೀನು ಅಂತ ಬೈತಾಳೆ. ನೋಡು, ಇಮ್ಮಿಡಿಯೇಟಾಗಿ ನಚ್ಚಿಗೆ ಕಾಲ್ ಮಾಡಿ ಸಾರಿ ಕೇಳು. ಅವನು ನನಗೆ ಮಾತು ಕೊಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಜೈಲಲ್ಲಿದ್ದರೂ ಕೂಡ ನಿನ್ನ ಕುತ್ತಿಗೆಗೆ ತಾಳಿ ಕಟ್ಟಿದ್ದಾನೆ. ಅಂಥವನು ಹೋಗಿ ಅಂಥ ಪ್ರಶ್ನೆ ಕೇಳ್ತಾರೇನೆ? ಅವ್ನು ಮರ್ತಿದ್ದಕ್ಕೆ ತಾನೇ ನಿನ್ನ ಜೊತೆ ಮದುವೆ ಆಗಿರೋದು. ಅವ್ನು ಮರಿತಾನೋ ಬಿಡ್ತಾನೋ, ನಿನ್ನ ಜೊತೆ ಖುಷಿಯಾಗಿದೆ ಅಂತಾನೆ. ಅಯ್ಯೋ ಕರ್ಮ ಅಂದಾಗ, ಅಮ್ಮ ಆಗ್ಲಿಂದ ಫೋನ್ ಮಾಡ್ತಿದ್ದೀನಮ್ಮ, ನಚ್ಚಿ ಫೋನೇ ತೆಗಿತಿಲ್ಲ ಅಂದಾಗ, ಒಂದು ಕೆಲಸ ಮಾಡು, ಒಂದು ಕ್ಯಾಬ್ ಬುಕ್ ಮಾಡ್ಕೊ, ಹೋಗಿ ಎಲ್ಲಾದರೂ ಹೋಗಿ ಡ್ಯಾಮಲ್ಲಿ ಹೊತ್ಕೊಂಡು ಬೀಳು ಅಂತ ಹೇಳ್ತಾಳೆ. ಅಮ್ಮ ಅಂತ ಹೇಳ್ತಾಳೆ, ಇನ್ನೇನೇ ಮಾಡ್ಲಿಕ್ಕೆ, ನೋಡು ನೀನು ಗಂಡ ಬಲ್ಲ ಹೆಂಡ್ತಿ ಬಲ್ಲ, ನಾನಂತೂ ಈ ವಿಷಯದಲ್ಲಿ ನಿನಗೆ ಹೆಲ್ಪ್ ಮಾಡಲ್ಲ. ನನಗೆ ಸಾಕಾಗಿ ಹೋಗಿದೆ. ಅಜಿತ ಯಾವಾಗ ಬಂದು ನನ್ನ ತಲೆ ಮೇಲೆ ದೊಡ್ಡ ಬಂಡೆಗಳು ಎತ್ತಾಗ್ತಾನೋ ಅನ್ನೋ ಟೆನ್ಷನ್ ಆಗ್ತಿದೆ. ಒಂದಲ್ಲ ಒಂದು ಕೆದಕ್ತಾನೆ ಇದ್ದೇನೆ. ನನ್ನ ಟೆನ್ಷನಲ್ಲಿ ನಾನಿದ್ರೆ ಇವಳೊಬ್ಳು ಏನಾದರೂ ಮಾಡ್ಕೊ ಅಂತ ಹೇಳ್ಬಿಟ್ಟು ಅಲ್ಲಿಂದ ದೇವಾಯಿನಿ ಹೋಗ್ತಾಳೆ. ಇವಳಿಗೆ ಏನು ಮಾಡಬೇಕು ಅಂತ ತಳಬುಡ ಏನೂ ಗೊತ್ತಾಗೋದಿಲ್ಲ. ಆಗ ಏನು ಮಾಡ್ತಾಳೆ, ಅಪ್ಪು ಒಬ್ಳು ಇದ್ದಾಳಲ್ಲ ಬಿಟ್ಟು ಸಜೆಷನ್ ಕೊಡೋಕ್ಕೆ, ಅಪೇಕ್ಷನ್ಗೆ ಕಾಲ್ ಮಾಡ್ತಾಳೆ. ಅಪೇಕ್ಷನ್ಗೆ ಕಾಲ್ ಮಾಡಿಬಿಟ್ಟು ನಡೆದಿರೋದು, ನಚ್ಚಿ ಜೊತೆ ನಡೆದಿರೋದು ಏನಾಯಿತು, ಏನು ಮಾತಾಡೋದು ಹೇಳಿದಾಗ, ಎಂಥ ಕೆಲಸ ಮಾಡಿಬಿಟ್ಟೆ ಅಪ್ಪು ನೀನು, ತಪ್ಪಲ್ವ ನೀಗೆ ಮಾಡಿದ್ದು, ನೋಡು ಅವ್ನು ನನ್ನ ತಮ್ಮನೇ ಆಗಿರ್ಬೋದು, ಆದರೂ ಕೂಡ ನಿಮ್ಮಿಬ್ಬರು ಗಂಡ ಹೆಂಡತಿ ಮಧ್ಯೆ ನಾನು ಈ ರೀತಿ ಎಲ್ಲ ಬರೋದು ಸರಿ ಅನಿಸೋದಿಲ್ಲ. ನೋಡು ಏನೇನು ಟ್ರೈ ಮಾಡ್ತೀಯ, ಅವ್ನು ಖುಷಿ ಪಡಿಸೋಕ್ಕೆ, ಅವ್ನ ಕೋಪ ತಣ್ಣಗಾಗೋಕ್ಕೆ ಎಲ್ಲನೂ ಮಾಡು. ಆಲ್ ದ ಬೆಸ್ಟ್ ಅಂಜು, ಈ ವಿಷಯದಲ್ಲಿ ನಾನು ಎಂಟ್ರಿ ಆಗೋಕ್ಕಾಗಲ್ಲ. ಆಮೇಲೆ ನಾನು ಸ್ವಲ್ಪ ಶಾಪಿಂಗ್ ಬಂದಿದ್ದೀನಿ ಹೊರಗಡೆ, ನಾನು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಅವಳು ಕಾಲ್ ಕಟ್ ಮಾಡ್ತಾಳೆ. ಇನ್ನು ಅಂಜು ಅದೇನು ಮಾಡ್ತಾಳೋ, ನಚ್ಚಿ ಅಂಜುನ ನಚ್ಚಿ ಕ್ಷಮಿಸ್ತಾರಾ ಅಥವಾ ಏನು ಆಟ ಆಡಿಸ್ದೆ ಅಂತ ಬಂದು ಡೌಗಳು ಮಾಡ್ತಾರೆ. ಹೇಳೋಕ್ಕಾಗಲ್ಲ, ಇಲ್ಲಿ ಕೋಪ ಮಾಡ್ಕೊಂಡಂಗೆ ಮಾಡ್ತಾರೆ, ಮತ್ತು ಡೌಗಳು ಮಾಡ್ತಾರೆ, ಮತ್ತು ಪರವಾಗಿಲ್ಲ ಅಂಜು ಅಂತ ಹೇಳ್ಬೋದಪ್ಪ. ಇನ್ನು ದೇವಯಾನಿ ಹೆಂಗಾರ ಮಾಡಬೇಕು, ಶಾರದಮ್ಮನ ಕಿಡ್ನಾಪ್ ಮಾಡಬೇಕು ಅಂತಾಳೆ. ಹಾಗಾದರೆ ಕಿಡ್ನಾಪ್ ಮಾಡಿಸಿದ್ಲಾ? ಕಿಡ್ನಾಪ್ ಮಾಡುವಾಗ ಏನಾದರೂ ಭೂಮಿ ಮತ್ತು ಅಜಿತ್ ಕೈಯಲ್ಲಿ ಸಿಕ್ಬಿದ್ಲಾ, ಶ್ರವಣ್ ಕೈಯಲ್ಲಿ ಸಿಕ್ಬಿದ್ಲಾ ನೋಡೋಣ. ಈ ಕಡೆ ಭೂಮಿಗೆ ಅದೇನೋಪ್ಪ ಒಂದು ಸೀಕ್ರೆಟ್ ಪ್ಲೇಸ್ಗೆ ಹೋಗಿರ್ತಾರಲ್ಲ, ಅಲ್ಲೇನೋ ಭೂಮಿಗೆ ಯಾರೋ ಹೊಡೆದಂಗೆ ಅಜಿತ್ ಅವ್ರು ಬಂದು ಫುಲ್ ಫೈಟ್ ಮಾಡಿ ಭೂಮಿನ ರಕ್ಷಣೆ ಮಾಡ್ತಾರೆ. ಆದರೆ ಭೂಮಿನ ರಕ್ಷಣೆ ಮಾಡ್ದಂಗೆ ಇದು ಯಾರಾದರೂ ಕನಸ್ಕೊಂಡಿದ್ದಾರಾ ಅಥವಾ ನಿಜನಾ ಸತ್ಯನಾ ಅಂತ ತಿಳ್ಕೊಬೇಕು ಅಂತ ಅನ್ನೋದಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಥವಾ ಭೂಮಿಗೆ ಏಟ್ ಬಿತ್ತಾ, ಭೂಮಿ ಮೇಲೆ ಯಾರಾದರೂ ಅಟ್ಯಾಕ್ ಮಾಡಿದ್ರ, ಇದು ನಿಜನಾ, ಇದು ಸುಳ್ಳ, ಯಾರ್ದಾದ್ರೂ ಕನಸ, ಯಾರಾದರೂ ಇಮ್ಯಾಜಿನೇಷನ್ ಮಾಡ್ಕೊಂಡ್ರ, ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.